ಪ್ರಿಯ ವೀಕ್ಷಕರೇ, ಸಣ್ಣ ವಿರಾಮದ ನಂತರ ಈ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತೇವೆ. ಡಾಕ್ಟರ್ ಝೇವಿಯರ್ ಪ್ರದೀಪ್ ಡಿಮೆಲ್ಲೋ ಬಾಯಿ ಕ್ಯಾನ್ಸರ್ ಬಗ್ಗೆ ನಮಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಮತ್ತು ನಮಗೆ ಮುನ್ನೆಚ್ಚರಿಕೆಯನ್ನು ಕೂಡ ನಮಗೆ ತಿಳಿಯಪಡಿಸ್ತಿದ್ದಾರೆ. ಈಗ ಅವರಲ್ಲಿ ಕೇಳುವ, ಡಾಕ್ಟ್ರೇ, ಈ ಬಾಯಿ ಕ್ಯಾನ್ಸರ್ ಹೇಗೆ ಕಾಣಿಸಲ್ಪಡ್ತದೆ? ವೈಟಿಶ್ ಪ್ಯಾಚ್, ನಾನ್ ಸ್ಕ್ರೇಪಬಲ್ ವೈಟಿಶ್ ಪ್ಯಾಚ್ ಆಗಿರ್ಬೋದು, ಮತ್ತು ವೈಟ್ ಮತ್ತು ರೆಡ್ಡಿಶ್ನೆಸ್ ಇರ್ಬೋದು. ದೀಸ್ ಆರ್ ಆಲ್ ದ ಅರ್ಲಿ ಸೈನ್ಸ್. ಅದು ಕ್ಯಾನ್ಸರ್ ಆಗಲೇಬೇಕಂತಿಲ್ಲ, ಬಟ್ ಅದು ಬಿಟ್ಟರೆ ಡೆಫಿನೆಟ್ಲಿ ಇಟ್ ಮೈಟ್ ಟರ್ನ್ ಅಪ್ ಇಂಟು ಎ ಕ್ಯಾನ್ಸರ್. ಈ ಥರ ಆಗಿರ್ಬೋದು. ಅದು ನಮ್ಮ ಮುಂಚೆ ಹೇಳಿದೆ, ಅಲ್ಸರ್ ಥರ ಆಗಿರುತ್ತೆ, ಬಾಯಿನಲ್ಲಿ ಗಾಯ ಆಗಿರ್ತದೆ. ಅಥವಾ ಮತ್ತು ವೈಟಿಶ್ ರೆಡ್ಡಿಶ್ ಪ್ಯಾಚ್, ಮಿಕ್ಸ್ಡ್ ಪ್ಯಾಚಸ್ ಇರ್ತದೆ ಅಲ್ಲಿ ಇಲ್ಲಿ. ಮತ್ತು ಏನಾದ್ರು ಒಂಥರ ಸಮ್ ಸ್ಮಾಲ್ ಸ್ವೆಲ್ಲಿಂಗ್ ಏನಾದ್ರು ಇರ್ಬೋದು, ಲಾಂಗ್ ಸ್ಟ್ಯಾಂಡಿಂಗ್ ಪೇಯ್ನ್ಲೆಸ್ ಇರ್ಬೋದು, ಅಥವಾ ಸಮ್ಟೈಮ್ಸ್ ಪೇಯ್ನ್ ಇರ್ಬೋದು. ಈ ಥರ ಎಲ್ಲ ಕೆಲವೊಂದು ಸಿಮ್ಟಮ್ಸ್ ನಾವು ನೋಡಿದಾಗ ಅದನ್ನು ಚೆಕ್ ಮಾಡಿಸಿ ತೋರಿಸ್ಕೊಳೋದು ಭಾಳ ಒಳ್ಳೆಯದು. ಈಗ ಈ ಬಾಯಿ ಕ್ಯಾನ್ಸರ್ ಆಗಿದೆ, ಈಗ ನೀವೀಗ ಹೇಳಿದರೆ ಕೆಲವೊಂದೆಲ್ಲ ಸಿಮ್ಟಮ್ ಹೇಳಿದರೆ, ಇದರ ಮನೆಯಲ್ಲಿ ನಾವು ಅದನ್ನು ಟೆಸ್ಟ್ ಮಾಡಲಿಕ್ಕೆ ಸಾಧ್ಯ ಉಂಟು? ಈಗ ಸ್ವತಃ ವ್ಯಕ್ತಿ, ಯಾರೊಬ್ಬ ವ್ಯಕ್ತಿ ಅವನ ದುರಾಭ್ಯಾಸ ಇದ್ದೋ ಇಲ್ಲವೋ ಗೊತ್ತಿಲ್ಲ, ಬಟ್ ಅವನಿಗೆ ಅದನ್ನು ಟೆಸ್ಟ್ ಮಾಡಲಿಕ್ಕೆ ಸಾಧ್ಯ ಉಂಟು? ಹೌದು, ಡೆಫಿನೆಟ್ಲಿ. ಅಂದರೆ ಟೆಸ್ಟ್ ಅನ್ನೋದಕ್ಕಿಂತ ನಾವು ಅಟ್ಲೀಸ್ಟ್ ಈಗ ನಾನು ಕೆಲವೊಂದು ಹೇಳಿದೆ, ವೈಟ್ ಪ್ಯಾಚಸ್, ರೆಡ್ಡಿಶ್ನೆಸ್, ವೈಟ್ ರೆಡ್ಡಿಶ್ನೆಸ್ ಮಿಕ್ಸ್ಡ್ ಇರೋ ಅಂಥದ್ದು, ಸಣ್ಣ ಗಾಯ ಆಗಿ ಹೀಲ್ ಆಗದೆ ಇರೋ, ಇವನ್ನೆಲ್ಲ ನೀವು ಬಾಯಿನಲ್ಲಿ ಡೆಫಿನೆಟ್ಲಿ ಚೆಕ್ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ನಾನು ಕೆಲವೊಂದು ಇಮೇಜಸ್ ನಿಮಗೆ ತೋರಿಸ್ತೀನಿ, ಬಾಯಿನಲ್ಲಿ ಏನೇನು ಹೇಗೆ ಚೆಕ್ ಮಾಡ್ಕೋಬೇಕಂತ. ಫಾರ್ ಎಕ್ಸಾಂಪಲ್, ಅಪ್ಪರ್ ಲಿಪ್ಸನ್ನ ಈ ಥರ ಎತ್ತಿಡ್ಕೊಂಡು, ಅಥವಾ ಲೋವರ್ ಲಿಪ್ಸ್ನ ಕನ್ನಡಿ ಮುಂದೆ, ನಾಲ್ಗೆ ಸಂಪೂರ್ಣ ಹೊರ ಹಾಕ್ಕೊಂಡು, ನಾಲ್ಗೆ ಎರಡೂ ಸೈಡ್ಗಳು ಆ ಕಡೆ ಮತ್ತು ಈ ಕಡೆ, ಲ್ಯಾಟ್ರಲ್ ಬಾರ್ಡರ್ಸ್ ಅಂತ ಹೇಳ್ತೀವಿ. ಫ್ಲೋರ್ ಆಫ್ ದ ಮೌತ್, ಬಾಯಿ ಕೆಳಗಡೆ ನಾಲ್ಗೆ ಅಡಿಕಡೆಯಿಂದ, ಹಾಗೂ ಚೀಕ್ಸ್ ರೀಸನಲ್ಲಿ, ಮತ್ತು ಮೇಲ್ಗಡೆ ಪ್ಯಾಲೆಟ್, ಸಾಫ್ಟ್ ಆ್ಯಂಡ್ ಹಾರ್ಡ್, ಮೂಳೆ, ಮತ್ತು ಗಮ್ಸಲ್ಲಿ ಏನಾದ್ರು ಡಿಸ್ಕಲರೇಷನ್ ಏನಾದ್ರು ಇದೆಯಾ. ಸೊ ಇವೆಲ್ಲ ನೀವು ಬಾಯಿನಲ್ಲೇ ಜಸ್ಟ್ ಮನೆಯಲ್ಲೇ ಒಂದು 5 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿದರೆ ಸಾಕು. ಕನ್ನಡಿ ಮುಂದೆ ಅಭ್ಯಾಸ ಇದೆಯೋ ಬಿಡ್ತಿರೋ ಸೆಕೆಂಡ್ರಿ, ಅಥವಾ ಅಭ್ಯಾಸ ಆಗಿದ್ದರೂ ಕೂಡ ಅಟ್ಲೀಸ್ಟ್ ಪ್ರಿಕಾಷನ್ಸ್ ಅಂತ ಅಟ್ಲೀಸ್ಟ್ ಇವತ್ತು ನೀವೇನಾದ್ರು ಒಂದು ಕನ್ನಡಿಯಲ್ಲಿ ಈ ಥರ ನೋಡಿ, ನಿಮಗೇನೋ ಒಂದು ಕಾಣಿಸ್ತು, ನಿಮಗೆ ನೀವು ನೋಡದೇ ಇರೋವಂಥದ್ದು ಬ್ಲ್ಯಾಕಿಶ್ನೆಸ್ಸೋ ಅಥವಾ ರೆಡ್ಡಿಶ್ನೆಸ್ ಏನೋ ಕಾಣಿಸಿದೆ, ನೀವು ಇಷ್ಟು ದಿನ ಗಮನಿಸಿಲ್ಲ, ಅಥವಾ ಅದರಿಂದ ನಿಮಗೆ ತೊಂದರೆನೂ ಕೊಟ್ಟಿಲ್ಲ. ಸೊ ಆ ಥರ ಏನಾದ್ರು ಕಂಡಾಗ ಡೆಫಿನೆಟ್ಲಿ ಹೌದು, ನೀವು ನಿಮ್ಮ ಹತ್ತಿರ ಡೆಂಟಿಸ್ಟ್ ಹತ್ರ ಹೋಗ್ಬಿಟ್ಟು ಈ ಥರ ಕಾಣಿಸ್ತಾ ಇದೆ, ವೈಟಿಶ್ ಈ ಥರ ಏನೋ ಪ್ಯಾಚ್ ಇದೆ ತೋರಿಸ್ಕೊಟ್ರೆ ಅವರು ಅದನ್ನು ಸರಿಯಾಗಿ ಚೆಕ್ ಮಾಡಿ ನಿಮ್ಮ ಪ್ರಾಪರ್ ಹಿಸ್ಟ್ರಿ ಎಲ್ಲ ತೊಗೊಂಡ್ಬಿಟ್ಟು, ಸಸ್ಪೆಕ್ಟೆಡ್ ಕೇಸಸ್ ಇದ್ದರೆ ಕೆಲವೊಂದು ಇನ್ವೆಸ್ಟಿಗೇಷನ್ಸ್ ಮಾಡ್ತಾರೆ, ಹೆಲ್ಪ್ಫುಲ್ ಆಗ್ತದೆ. ಅರ್ಲಿ ಸ್ಟೇಜಲ್ಲೇ ನಾವು ಅದನ್ನು ಆದಷ್ಟು ಸರಿ ಮಾಡಲಿಕ್ಕೆ ಸಾಧ್ಯ. ಅಂದರೆ ನಾವು ಮನೆಯಲ್ಲೇ, ಈಗ ವೀಕ್ಷಕರಿಗೆ ಸಹ ಹೇಳ್ಬೋದು, ಮನೆಯಲ್ಲಿ ನಾವು ಡಾಕ್ಟ್ರ್ ಹೇಳಿದ ಹಾಗೆ ಮನೆಯಲ್ಲಿ ನಾವು ನಮ್ಮನ್ನು ಪರೀಕ್ಷೆ ಮಾಡ್ಬೋದು. ಅದೇ ನಾವು ತಿಳ್ಕೊಳ್ಳೋದಾದ್ರೆ ಮತ್ತು ನಾವು ಡಾಕ್ಟ್ರಿಗೆ ನಾವು ಸಂಧಿಸೋದು ಉತ್ತಮವಾಗಿ. ಏನಾದ್ರು ಈ ಥರ ಏನಾದ್ರು ಕಂಡು ಬಂದಲ್ಲಿ ಡೆಫಿನೆಟ್, ಯಾಕೆಂದರೆ ಹೆಚ್ಚಿನವರು ಮಧು ಅಂತ ಅಥವಾ ಈ ಥರ ನಾಲಿಗೆಯಲ್ಲಿ ಇಟ್ಕೊಳ್ತಾರೆ, ಅಥವಾ ಹಲ್ಲು ಕೊನೆಯಲ್ಲಿ ಲೋಸುಡನಲ್ಲಿ ಇಟ್ಕೊಳ್ತಾರೆ. ಸೊ ಅಲ್ಲೆಲ್ಲ ಇಟ್ಟಲ್ಲಿ ಸಮ್ಮ ಡಿಸ್ಕಲರೇಷನ್ ಏನಾದ್ರು ಒಂದು ಆಗಿರುತ್ತೆ, ಬಟ್ ಅವ್ರಿಗೆ ಅವೇರ್ ಇರಲ್ಲ, ಅದ್ರ ಬಗ್ಗೆ ಥಿಂಕು ಮಾಡಿರಲ್ಲ ಅವರು, ಈ ಥರ ಆಗ್ಬೋದೇನೋ ಅಂತ. ಸೊ ಅಟ್ಲೀಸ್ಟ್ ಈ ಥರ ಏನಾದ್ರು ನೋಡಿದಾಗ ಡೆಫಿನೆಟ್ಲಿ ಕೆಲವೊಬ್ಬರು ಕ್ರಾನಿಕಾಗಿ ಅಡಿಕೆ ತಿನ್ನೋರಿಗೆ ಬಾಯಿನಲ್ಲಿ ಉರಿ ಸ್ಟಾರ್ಟ್ ಆಗ್ತದೆ, ಮೌತ್ ಓಪನಿಂಗ್ ಕಡಿಮೆ ಆಗ್ತದೆ, ಒಂಥರ ಫೈಬ್ರಸ್ ಬ್ಯಾಂಡ್ ಆದಂಗೆ, ಈ ಥರ ಏನೇ ಸಿಮ್ಟಮ್ಸ್ ಏನೇ ನೋಡಿದಾಗಲೂ ಅವರು ನಿಯರ್ ಬೈ ಡೆಂಟಿಸ್ಟ್ ಯಾರಿದ್ದಾರೆ ಅವ್ರಿಗೆ ಹೋಗಿ ತೋರಿಸಿದ್ರೆ ಅವ್ರು ಹೆಚ್ಚಿನ ಮಾಹಿತಿ ಕೊಡ್ತಾರೆ ಅದ್ರ ಬಗ್ಗೆ. ಈಗ ತಂಬಾಕು ಇಟ್ಟವನು ಒಬ್ಬ ವ್ಯಕ್ತಿ, ಅವನ ಬಾಯಲ್ಲಿ ಅಲ್ಲಿ ಒಂದು ಕಲರ್ ಚೇಂಜ್ ಆಗ್ತದಲ್ಲ ಡಾಕ್ಟರ್, ಅದನ್ನು ಸಹ ಚೆಕ್ ಮಾಡೋದು ಮಾಡಿಸ್ಬೇಕು. ಸಮ್ ಪ್ಯಾಥಾಲಜಿ ಏನೋ ಒಂದು ಪ್ರೋಗ್ರೆಸ್ ಆಗ್ತಾ ಇರ್ತದೆ, ಇಟ್ಟು ಕೂಡಲೇ ಇಮಿಡಿಯೇಟಾಗಿ ಅದು ಚೇಂಜ್ ಆಗೋದಿಲ್ಲ. ಕ್ರಾನಿಕ್ಕಾಗಿ ಸುಮಾರು ದಿನದಿಂದ ಇಟ್ಟು ಅಭ್ಯಾಸಗಳು ಕಂಟಿನ್ಯೂ ಆದಂಗೆ, ಮತ್ತು ಒಂದು ಅಭ್ಯಾಸ ಸ್ಟಾರ್ಟಿಂಗ್ ಕಲಿತಾರೆ, ಅದಕ್ಕೆ ಒಂದೊಂದೇ ಆ್ಯಡ್ ಆಗ್ತಾ ಹೋಗ್ತದೆ, ಕಡಿಮೆ ಆಗ್ತಾ ಹೋಗಲ್ಲ ಹೆಚ್ಚಾಗಿ. ಫಸ್ಟಿಗೆ ಅಡಿಕೆ ತಿನ್ನೋನು ನೆಕ್ಸ್ಟ್ ಇನ್ನೊಂದು ವಿಮಲ್ ಏನೋ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅದ್ರ ಜೊತೆಗೆ ಸ್ಮೋಕಿಂಗ್ ಸ್ಟಾರ್ಟ್ ಆಗ್ತದೆ, ಅದ್ರ ಜೊತೆ ಡ್ರಿಂಕಿಂಗ್ ಸ್ಟಾರ್ಟ್ ಆಗ್ತದೆ. ಸೊ ಹೀಗಿರ್ಬೇಕಾರೆ ಅಭ್ಯಾಸಗಳು ಪ್ರೋಗ್ರೆಸ್ ಆದಂಗೂ ಡಿಸೀಸು ಏನೋ ಸಣ್ಣದಿರೋದು ಅದಕ್ಕೆ ಜಾಸ್ತಿ ಇರಿಟೇಷನ್ ಸಿಕ್ತಾಗ ಮತ್ತು ಜಾಸ್ತಿ ಆಗ್ತಾ ಹೋಗ್ತದೆ, ಅದು ಪ್ರೋಗ್ರೆಸ್ ಆಗ್ತಾ ಇರ್ತದೆ. ಖಂಡಿತ. ಹಾಗೆ ನಾವು ಮನೆಯಲ್ಲಿ ನಾವು ಚೆಕ್ ಮಾಡ್ಬೋದು. ಹೌದು ಡೆಫಿನೆಟ್, ನೋಡ್ಕೊಂಡ್ರೆ ಭಾಳ ಒಳ್ಳೆಯದು. ಈಗ ಬಾಯಿ ಕ್ಯಾನ್ಸರ್ ಎಂಬುವಂಥದ್ದು ಒಬ್ಬ ಮನುಷ್ಯನಲ್ಲಿ ಬಂದಿದ್ರೆ ಅದು ಬೇರೆ ಜಾಗಗಳಿಗೆ ಹೇಗೆ ಹರಡ್ತದೆ? ನೀವು ಆಗನೇ ಹೇಳಿದ್ರೆ ಅನ್ನಿಸ್ತದೆ. ಹೌದು, ಡಿಸ್ಟೆಂಟ್ ಮೆಟಾಸ್ಟಾಸಿಸ್ ಅಂತ, ಅದೇ ಲೋಕಲ್ ಇನ್ವೇಷನ್ ಆಗಿರೋದು ಥ್ರೂ ಬ್ಲಡ್ ಇರ್ಬೋದು ಅಥವಾ ಲಿಂಫ್ಯಾಟಿಕ್ಸ್. ಹೌದು, ಡೆಫಿನೆಟ್ಲಿ ಹರಡ್ತದೆ. ಅಂದರೆ ಕ್ಯಾನ್ಸರ್ ಸ್ಟೇಜ್ 1, 2, 3 ಸ್ಟೇಜ್ ಜಾಸ್ತಿ ಆದಂಗೂ ಅದು ಲೇಟೆಸ್ಟ್ ಸ್ಟೇಜಸಲ್ಲಿ ಡೆಫಿನೆಟ್. ಇದು ಗುರುತಿಸಲ್ಪಡುವಂಥದ್ದು ಹೇಗೆ ಅಂದರೆ, ಈಗ ಒಂದು ಕ್ಯಾನ್ಸರ್ ಎಂಬಂಥದ್ದು ಬಾಯಿ ಕ್ಯಾನ್ಸರ್,
ಇದು ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್, ಹಾಗೆ ಮುಂದೆ ನಿಮ್ಮದು ವೈದ್ಯಕೀಯಲ್ಲಿ ಅದನ್ನು ಹೇಗೆ ನೀವು ಅಂದರೆ ಗುರುತಿಸ್ತೀರಿ? ಇದು ಫಸ್ಟ್ ಸ್ಟೇಜಲ್ಲಿದೆ, ಸೆಕೆಂಡ್ ಸ್ಟೇಜ್ ಅದು ಹೇಗೆ? ಫಸ್ಟ್ ಹಿಸ್ಟ್ರಿ ತಗೊಳ್ತೀವಿ, ಎಷ್ಟು ಲಾಂಗ್ ಸ್ಟ್ಯಾಂಡಿಂಗ್ ಹಿಸ್ಟ್ರಿ, ಎಷ್ಟು ವರ್ಷದಿಂದ ತಿಂತಾ ಇದ್ದಾನೆ, ಅಂದರೆ ಈಗ ದುರಾಭ್ಯಾಸಗಳು. ಹೌದು, ದುರಾಭ್ಯಾಸ. ಮತ್ತು ಅವ್ನು ಇದನ್ನೇನಾದ್ರು ಈ ಥರ ನೋಡ್ಕೊಂಡಿದ್ದ, ವೈಟಿಶ್ನೆಸ್ ಏನಾರು ಇತ್ತಾ ಬಾಯಿನಲ್ಲಿ, ಎಷ್ಟು ದಿವಸದಿಂದ ಎಷ್ಟು ವರ್ಷದಿಂದ ಇದೆ, ಏನೋ ಟ್ರೀಟ್ಮೆಂಟ್ ಮಾಡಿದ್ದ, ಈ ಥರ ಕೆಲವೊಂದು ಹಿಸ್ಟ್ರಿ ತಗೊಳ್ತೀವಿ. ಮತ್ತು ಕೆಲವೊಂದು ಸೈನ್ಸ್ ಆ್ಯಂಡ್ ಸಿಮ್ಟಮ್ಸಲ್ಲೇ ಗೊತ್ತಾಗ್ತದೆ. ಸೊ ಅರ್ಲಿ ಕೇಸಲ್ಲಿ ಕ್ಲಿನಿಕಲಿ ನಾವು ನೋಡ್ಬೇಕಾದ್ರೆ ಸಣ್ಣದಿರ್ತದೆ, ಲೀಷನ್ ತುಂಬ ದೊಡ್ಡದಿರೋದಿಲ್ಲ, ಮತ್ತು ಲೀಷನ್ ಎಡ್ಜಸ್ ಇರ್ಬೋದು. ಕೆಲವೊಂದು ಸರ್ಟೆನ್ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸಲ್ಲಿ ನಾವು ಗೊತ್ತಾಗ್ತದೆ. ಅಪಾರ್ಟ್ ಫ್ರಮ್ ದಟ್ ನಮಗೆ ಬೇರೆ ಅನೇಕ ಇನ್ವೆಸ್ಟಿಗೇಟಿವ್ ಮೆಥಡ್ಸ್ ಇದೆ. ಸ್ಟಾರ್ಟ್ ಸಪೋಸ್ ಬೋನಲ್ಲಿ ಏನಾದ್ರು ರಿಲೇಷನ್ ಇದ್ದರೆ ಒಂದು ಎಕ್ಸ್ರೇ ಮಾಡಿ ನೋಡ್ತೀವಿ, ಎಲ್ಲೇನೋ ಸ್ಪ್ರೆಡ್ ಆಗಿದೆಯಾ ಏನು ಅಂತ. ಮತ್ತು ಮೇಯ್ನ್ ಡಯಾಗ್ನೋಸಿಸ್ ಬಂದು ಹಿಸ್ಟೋಪೆಥಾಲಜಿ ಅಂತೇಳಿ ಒಂದು ಬಯಾಪ್ಸಿ ಅಂತ ಮಾಡ್ತೀವಿ, ಒಂದು ಸಣ್ಣ ಪೀಸ್ ತೆಗಿತೀವಿ, ತೆಗೆದು ಲ್ಯಾಬಿಗೆ ಕಳಿಸ್ತೀವಿ ನಾವು ಹಿಸ್ಟೋಪೆಥಾಲಜಿ ಲ್ಯಾಬಲ್ಲಿ. ಸೊ ಅವರು ಕರೆಕ್ಟಾಗಿ ಹೇಳ್ತಾರೆ ಯಾವ ಸ್ಟೇಜ್ನಲ್ಲಿದೆ. ಸ್ಟೇಜ್ ಇದೆ. ಓಕೆ, ಅಂದರೆ ಇದನ್ನು ಚಿಕಿತ್ಸೆ ಮೂಲಕವೇ ನಾವು ಫೈಂಡ್ ಔಟ್ ಮಾಡಬೇಕಾಗ್ತದಲ್ಲ ಡಾಕ್ಟರ್? ಅಂದರೆ ಒಂದು ಬಯಾಪ್ಸಿ ಮಾಡಿದ್ರೆ ನಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ ಯಾವ ಸೆಲ್ಲಿಂದ ಅದು ಪ್ರಾಲಿಫರೇಟ್ ಆಗ್ತಾ ಇದೆ ಮತ್ತು ಅದು ಏನು ಕ್ಯಾನ್ಸರ್ ಅನ್ನೋದನ್ನು ನಾವು ಹೇಳ್ತೀವಿ, ಯಾವ ಸ್ಟೇಜಲ್ಲಿದೆ. ಸೊ ಈಚ್ ಕ್ಯಾನ್ಸರಿಗೂ ಟ್ರೀಟ್ಮೆಂಟ್ ವೇರಿ ಆಗ್ತಾ ಹೋಗ್ತದೆ. ಅಂದರೆ ಕ್ಯಾನ್ಸರಲ್ಲಿ ಈಗ ಬಾಯಿ ಕ್ಯಾನ್ಸರ್ ಬೇರೆ ವಿಧವಾದ ಡೆಫಿನೆಟ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಬರ್ತದೆ. ಸೊ ಸ್ಕ್ವಾಮಸ್ ಸೆಲ್ ಸಿನೋಲ್, ಅದು ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ, ಈ ಥರ ಕೇಸಸ್ ಆಗ್ತವೆ. ಸೊ ಇನ್ನು ಡಿಫ್ರೆಂಟ್ ಟೈಪ್ಸ್ ಇದೆ. ವೆರಿಕಸ್ ಕಾರ್ಸಿನೋಮಾ ಅಂತ ಹೇಳ್ತೀವಿ, ಅದು ಸ್ಪ್ರೆಡ್ ಆಗೋದಿಲ್ಲ. ಸೊ ಡಿಫ್ರೆಂಟ್ ಟೈಪ್ಸ್ ಇದೆ ಅದರಲ್ಲೂ ಕೂಡ. ಕ್ಯಾನ್ಸರ್ ಅನ್ನೋದು ಒಂದು ವೆರಿ ಬ್ರಾಡ್ ಟರ್ಮಿನಾಲಜಿ ಅಷ್ಟೇ. ನಾವು ಜನರಲ್ ಆಗಿ ಮಾತಾಡುವಾಗ ಒಂದು ಕ್ಯಾನ್ಸರ್ ಅಂತೇಳಿ ಒಂದು ಗೆಡ್ಡೆ ಅಂತ ಹೇಳಿ ಅಷ್ಟೇ ಗೊತ್ತಿರ್ತದೆ ಅಲ್ಲ, ಅಂದರೆ ಅದು ತುಂಬ ವಿಷಯಗಳು, ಅದರಲ್ಲಿ ಸುಮಾರು ಟೈಪ್ಸ್ ಇದೆ. ಈಚ್ ಟೈಪಿಗೆ ಟ್ರೀಟ್ಮೆಂಟ್ ವೇರಿ ಆಗ್ತಾ ಹೋಗ್ತದೆ. ಸೊ ಆ ಟೈಪು ಯಾವ ಸ್ಟೇಜಲ್ಲಿದೆ ಅನ್ನೋದು ಬಯಾಪ್ಸಿ ತೆಗೆದಾಗ ಲ್ಯಾಬ್ ರಿಪೋರ್ಟ್ಸ್ ಬರ್ತದೆ, ಹಿಸ್ಟೋಪೆಥಾಲಜಿಸ್ಟ್ ಹೇಳ್ತಾರೆ. ಅದ್ರ ಮೇಲೆ ನಾವು ಟ್ರೀಟ್ಮೆಂಟ್ ಡಿಸೈಡ್ ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡ್ತಾ ಇರ್ತೀವಿ. ಈಗ ಡಾಕ್ಟ್ರೇ, ಈಗ ಕ್ಯಾನ್ಸರ್ ಎಂಬಂಥ ಒಂದು ವ್ಯಕ್ತಿ ಈಗ ವೈದ್ಯರ ಬಳಿ ಹೋದಾಗ ಅವ್ನಿಗೆ ಗೊತ್ತಾಗ್ತದೆ ಇದು ಕ್ಯಾನ್ಸರ್, ಅವನು ಯಾವ ಎಲ್ಲ ಟ್ರೀಟ್ಮೆಂಟಲ್ಲಿ ಹಾದು ಹೋಗಬೇಕಾಗ್ತದೆ? ಫಸ್ಟ್ ಈಗ ಅದೇ ನಾವು ಹೋದಾಗ ಬಯಾಪ್ಸಿ ಮಾಡ್ತೀವಿ, ಯಾವ ಸ್ಟೇಜ್ನಲ್ಲಿದೆ ಅಂತ ಫಸ್ಟ್ ತಿಳ್ಕೊಳ್ತೀವಿ. ತಿಳ್ಕೊಂಬಿಟ್ಟು ಈಗ ಲೇಟರ್ ಸ್ಟೇಜಸ್ಸು ಮತ್ತು ಕೆಲವೊಂದು ಇಮ್ಯೂನ್ ಕಾಂಪ್ರಮೈಸ್ ಇರ್ತದೆ ಅಥವಾ ಏಜ್ ಕಾಂಪ್ರಮೈಸ್ ಇರ್ತದೆ. ಕೆಲವೊಂದು ಏರಿಯಾದಲ್ಲಿ ಆಪ್ರೇಟ್ ಮಾಡಲಿಕ್ಕೆ ಬರ್ತದೋ ಬರಲ್ಲೋ, ಕೆಲವೊಂದು ಹೀಗಿರ್ತದೆ. ಕೆಲವೊಂದು ಸಲ ಸ್ಪ್ರೆಡ್ ಆಗಿದೆಯಾ ಅನ್ನೋದು ಅದನ್ನು PET ಸ್ಕ್ಯಾನ್ ಅಂತ ಹೇಳಿದೆ, ಆ ಸ್ಕ್ಯಾನ್ ಮೂಲಕ ನೋಡ್ತೀವಿ ಬೇರೆ ಬಾಡಿನಲ್ಲಿ ಏನಾದ್ರು ಸ್ಪ್ರೆಡ್ ಆಗಿದೆಯಾ ಅಂತ. ಇವೆಲ್ಲ ಫ್ಯಾಕ್ಟರ್ಸ್ನ ಫಸ್ಟ್ ನೋಡ್ತೀವಿ. ಅರ್ಲಿ ಸ್ಟೇಜಸ್ ಎಸ್ ಡೆಫಿನೆಟ್ಲಿ ಸಣ್ಣ ಲೀಷನ್ಸ್ ಇದ್ದರೆ ಎಕ್ಸಸೈಸ್ ಮಾಡ್ತೀವಿ, ಟೋಟಲ್ ರಿಮೂವಲ್ ಮಾಡಲಿಕ್ಕೆ ಆಗ್ತದೆ. ಅದ್ರ ಜೊತೆಗೆ ಸಪೋರ್ಟಿವ್ ಟ್ರೀಟ್ಮೆಂಟ್ಸ್ ಕೆಲವೊಂದು ಸಲ ಬೇಕಾಗ್ತದೆ, ರೇಡಿಯೋಥೆರಪಿನೋ ಅಥವಾ ಕೀಮೊಥೆರಪಿನೋ. ತುಂಬ ಡಿಸ್ಟೆಂಟ್ ಮೆಟಾಸ್ಟಸಿಸ್ ಒಂದೆರಡು ಕಡೆ ಸ್ಪ್ರೆಡ್ ಆಗಿದ್ದರೆ ವೆರಿ ಪುವರ್ ಪ್ರೋಗ್ನೋಸಿಸ್ ಅಂತ ಹೇಳ್ತೀವಿ, ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಕೆಲವೊಂದು ಸೈಟ್ನಲ್ಲಿ ಆಪ್ರೇಟೇ ಮಾಡ್ಲಿಕ್ಕೆ ಬರೋಲ್ಲ, ಯಾಕಂದರೆ ಅಷ್ಟು ಸ್ಪ್ರೆಡ್ ಆಗಿರ್ತದೆ. ತೆಕ್ಕೊಂಡೋದ್ರೆ ಎಲ್ಲ ತೆಕ್ಕೊಂಡು ಹೋಗ್ಬೇಕು, ಸರ್ಜರಿ ಅಂಥ ಕೇಸಲ್ಲಿ ನಾವು ಸರ್ಜರಿ ಮಾಡ್ಲಿಕ್ಕೆ ಹೋಗಲ್ಲ. ಕೀಮೊಥೆರಪಿ ಅಥವಾ ರೇಡಿಯೋಥೆರಪಿ ಈ ಥರ ಏನಾದ್ರು ಒಂದು ಟ್ರೀಟ್ಮೆಂಟ್ ಕೊಡಿಸಿ ನಾವು ಇದು ಮಾಡೋನ್ನ ಪ್ರೋಗ್ರೆಸ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಅಂದರೆ ಸರ್ವೈವಲ್ ಉಳಿಸ್ಲಿಕ್ಕೆ ಕಷ್ಟ ಆಗ್ತದೆ ಕೆಲವೊಂದು ಕೇಸಲ್ಲಿ, ಲೈಫ್ ಸ್ಪ್ಯಾನ ಸ್ವಲ್ಪ ಪ್ರೊಲಾಂಗ್ ಮಾಡ್ತಾ ಹೋಗ್ಬೋದು. ಈಗ ಅಂದರೆ ಈ ಕ್ಯಾನ್ಸರ್ ಬಂದವನಂತೇಳುವಾಗ ಅದು ಪೂರ್ತಿಯಾದಂಥ ಒಂದು ಗುಣಮುಖವಾಗುವಂಥ ಒಂದು ಕಾಯಿಲೆ ಅಥವಾ ಅದು ಅವನ ಜೀವನದಲ್ಲಿ ಒಂದು ಅಂಗವಾಗಿ ಬಿಡ್ತದೆ? ಅಂದರೆ ಅದೇ ನೋಡಬೇಕು ಯಾವ ಸ್ಟೇಜ್ನಲ್ಲಿದೆ ಅಂತ. ಈಗ ಅರ್ಲಿ ಸ್ಟೇಜಸಲ್ಲಿ ಕಂಪ್ಲೀಟ್ ಟ್ರೀಟ್ಮೆಂಟ್ಸ್ ಮಾಡ್ತೀವಿ, ಕಂಪ್ಲೀಟ್ ಹೀಲ್ ಮಾಡ್ಬೋದು, ಆಗ್ತದೆ. ತುಂಬ ಲೇಟರ್ ಸ್ಟೇಜಸ್ ಎಲ್ಲ ಆದರೆ ಕಷ್ಟ ಆಗ್ತದೆ, ಎಲ್ಲ ಕಡೆ ಸ್ಪ್ರೆಡ್ ಆಗಿರ್ತದೆ. ಸೊ ಟ್ರೀಟ್ಮೆಂಟ್ಸ್ ಮಾಡೋದು ಸ್ವಲ್ಪ ಕಷ್ಟ ಯಾಕೆಂದರೆ ಅರ್ಲಿ ಸ್ಟೇಜಸಲ್ಲಿ ಡೆಫಿನೆಟ್ಲಿ ಅದೇನಿದೆ ನೋಡಿಬಿಟ್ಟು ವಿ ಕ್ಯಾನ್ ಡೂ ಇಟ್, ಸರಿ ಮಾಡ್ಲಿಕ್ಕೆ ಮತ್ತು ನಾರ್ಮಲ್ ಸ್ಟೇಜಿಗೆ ಮಾಡ್ಲಿಕ್ಕೆ ಆಗ್ತದೆ. ಎಕ್ಸಸೈಸ್ ಮಾಡಿ ತೆಗೆದ್ರೂ ಕೂಡ ಈಗ ಅಷ್ಟು ಅಡ್ವಾನ್ಸ್ಮೆಂಟ್ ಇದೆ ಸರ್ಜರಿನಲ್ಲಿ, ರೀಕನ್ಸ್ಟ್ರಕ್ಷನ್ ಅಂತ ಮಾಡ್ತಾರೆ. ಸೊ ವಿ ಕ್ಯಾನ್ ಡೂ ಇಟ್, ನೋ ಇಶ್ಯೂಸ್ ಅಟ್ ಆಲ್. ಡಾಕ್ಟರ್, ಈಗ ಸರ್ಕಾರ ಹೊರಡಿಸುವಂಥ ಮೀಡಿಯಾಗಳಲ್ಲಿ ಅಥವಾ ಕೆಲವೊಂದು ಪಿಕ್ಚರೆಲ್ಲ ನೋಡಿರುವಂಥದ್ದು, ಕೆಲವರಿಗೆಲ್ಲ ಈ ಕೆನ್ನೆಯಲ್ಲಿ ಚೀಕಲ್ಲೆಲ್ಲ ಹೋಲ್ ಆಗಿರುವಂಥದ್ದು, ಅದು ಯಾವುದು ಕ್ಯಾನ್ಸರ ಅಥವಾ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗಿರುವಂಥದ್ದು? ಇಲ್ಲ, ಕ್ಯಾನ್ಸರ್ನಿಂದನೂ ಹಾಗಾಗ್ತದೆ. ಕ್ಯಾನ್ಸರಿಂದಲೂ ಹೌದು, ಬಿಕಾಸ್ ಇಟ್ಸ್ ಎ ವೆರಿ ಲೇಟ್ ಸ್ಟೇಜಸ್. ಪ್ರಾಲಿಫರೇಟ್ ಆಗಿ 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 ಅದಷ್ಟು ಜಾಗನ ಡಿಸ್ಟ್ರಾಯ್ ಮಾಡಿಬಿಟ್ಟಿರುತ್ತೆ. ಆ್ಯಕ್ಚುಲಿ ಕ್ಯಾನ್ಸರ್ ಎಂಬುವಂಥದ್ದು ಡಾಕ್ಟ್ರಿಗೆ ಗ್ರೋತ್ ಅಲ್ವಾ? ಈಗ ಬಿಲ್ಡ್ ಆಗ್ತಾ ಹೋಗೋದಲ್ಲ, ಬಿಲ್ಡ್ ಆಗ್ತದೆ, ಮೀನ್ ವೇ ಡಿಸ್ಟ್ರಕ್ಟ್ ಮಾಡ್ತಾ ಹೋಗ್ತದೆ, ಡಿಸ್ಟ್ರಕ್ಷನ್ ಮಾಡ್ತದೆ. ಹೌದು, ಸರೌಂಡಿಂಗ್ ಟಿಶ್ಯೂಸ್ ಇನ್ವೇಡ್ ಆದಾಗ ಅದನ್ನು ಡಿಸ್ಟ್ರಾಯ್ ಮಾಡ್ತಾನೆ ಹೋಗ್ತದೆ. ಅದು ತುಂಬ ಲೇಟರ್ ಸ್ಟೇಜ್, ವೆರಿ ಲೇಟರ್ ಸ್ಟೇಜ್.
ಅದು ಮತ್ತೆ ಅದು ನಮಗೆ ಅಂದರೆ ಅದು ಅಂಥ ಕೇಸಸ್ನ ಟ್ರೀಟ್ ಮಾಡೋದು ಭಾಳ ಕಷ್ಟ ಅಲ್ಲ ಸರ್. ಓಕೆ, ಸೊ ಹೀಗೆ ಅಂದರೆ ಟ್ರೀಟ್ಮೆಂಟಲ್ಲಿ ಹಾದು ಹೋಗುವಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಆದರೆ ನಾವು ನೀವುಗಳು ಅದು ಏನು ಮಾಡ್ಬೋದು, ಅದಕ್ಕೆ ಚಿಕಿತ್ಸೆ ಕೊಟ್ಟು ಅದನ್ನು ನಾರ್ಮಲ್ ಪರ್ಸನ್ ಆಗಿ ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತದಲ್ಲ. ಓಕೆ, ಈಗ ಯಾವ ಯಾವ ಟ್ರೀಟ್ಮೆಂಟ್ ಚಿಕಿತ್ಸೆ ಅಥವಾ ವಿಧಾನಗಳಿದೆ? ಫಸ್ಟು ರಿಪೋರ್ಟ್ ಬಂದ ಕೂಡಲೇ ಸ್ಟೇಜಸ್ ನೋಡಿಕೊಂಡು ಫಸ್ಟ್ ಇಫ್ ಇಟ್ ಈಸ್ ವೆರಿ ಇನಿಷಿಯಲ್ ಸ್ಟೇಜಸ್ ಫಸ್ಟ್ ನಾವು ಮಾಡೋದು ಸರ್ಜರಿ, ಆಪರೇಟ್ ಮಾಡ್ತೀವಿ, ಕಂಪ್ಲೀಟ್ ಎಕ್ಸಸೈಸ್ ಮಾಡ್ತೀವಿ, ರಿಮೂವಲ್ ಮಾಡಿ ಸ್ವಲ್ಪ ಟೈಮ್ ಬಿಟ್ಟು ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡ್ತೀವಿ. ಫಸ್ಟ್ ಟ್ರೀಟ್ಮೆಂಟ್ ಆಪ್ಷನ್. ಕೆಲವೊಂದು ಕೇಸಲ್ಲಿ ಸ್ವಲ್ಪ ಪ್ರೋಗ್ರೆಸ್ ಆಗಿರ್ತದೆ, ಸ್ಪ್ರೆಡ್ ಆಗಿರ್ತದೆ, ಅಂಥ ಕೇಸಲ್ಲಿ ಸರ್ಜರಿನೂ ಮಾಡ್ತೀವಿ, ಸಪೋರ್ಟಿಂಗ್ ಟ್ರೀಟ್ಮೆಂಟ್ಸ್ ತಗೊಳ್ತೀವಿ, ರೇಡಿಯೋಥೆರಪಿ ಮಾಡ್ತಾ ಹೋಗ್ತೀವಿ ಸಸ್ಪೆಕ್ಟೆಡ್ ಕೇಸ್ಗಳಲ್ಲಿ. ಥರ್ಡ್ ಕೇಸ್ ತುಂಬ ಪ್ರೋಗ್ರೆಸ್ ಆಗಿರುತ್ತೆ, ಆ ರೀಜನಲ್ಲಿ ಆಪ್ರೇಟೇ ಮಾಡೋಕ್ಕೆ ಬರೋದಿಲ್ಲ. ಸೊ ಆ ಕೇಸಲ್ಲಿ ರೇಡಿಯೋಥೆರಪಿ ಬಿಟ್ಟರೆ ಕೀಮೋಥೆರಪಿ ಎರಡೇ ಆಪ್ಷನ್ ಇರೋದು. ಸೊ ಈ ಥರ ನಾವು ಅದನ್ನು ಟ್ರೀಟ್ ಮಾಡ್ತಾ ಹೋಗ್ತೀವಿ. ಈಗ ರೇಡಿಯೋಥೆರಪಿ ಅಥವಾ ಕೀಮೋಥೆರಪಿ ಮಾಡುವಂಥ ಲೇಟರ್ ಸ್ಟೇಜ್ ಅಥವಾ ಫೈನಲ್ ಸ್ಟೇಜ್ ಅಂತ ಹೇಳ್ಬೋದು ಅಂತ ಅನಿಸ್ತದೆ. ಆ ಟ್ರೀಟ್ಮೆಂಟ್ ಮಾಡುವಾಗ ಸರ್ವೈವಲ್ ಹೇಗೆ? ಸರ್ವೈವಲ್ನ ಹೆಂಗೆ ಇದು ಮಾಡ್ಬೋದು ಅಂತ ಅಂದರೆ ವಿತ್ ಮೆಟಾಸ್ಟಾಸಿಸ್, ವಿತೌಟ್ ಮೆಟಾಸ್ಟಾಸಿಸ್ ಅಂತ. ವಿತ್ ಬಾಡಿನಲ್ಲಿ ಬೇರೆ ಕಡೆ ಸ್ಪ್ರೆಡ್ ಆಗಿದರೆ ಸರ್ವೈವಲ್ ಈಸ್ ವೆರಿ ಪುವರ್, ಆಗೋದಿಲ್ಲ, ವೆರಿ ಲೆಸ್ ಚಾನ್ಸಸ್ ಎಲ್ಲ ಟ್ರೀಟ್ಮೆಂಟ್ ಮಾಡಿ ಸರ್ವೈವಲ್ ಆಗೋದು. ಸ್ಪ್ರೆಡ್ ಆಗದಲ್ಲೇ ಅಲ್ಲೇ ಜಾಗದಲ್ಲಿದ್ದು ಎಲ್ಲ ಟ್ರೀಟ್ಮೆಂಟ್ ಸರಿಯಾಗಿ ತಗೊಂಡ್ರೆ ಪ್ರೋಗ್ನೋಸಿಸ್ ಸ್ವಲ್ಪ ಬೆಟರ್ ಆಗ್ತದೆ. ಹೌದು, ಬೆಟರ್. ಆದರೆ ಮೆಟಾಸ್ಟಾಸಿಸ್ ಆಗಿದ್ದರೆ ಕಷ್ಟ. ಈವನ್ ಕೆಲವೊಂದು ಎಲ್ಲ ಕೇಸಸ್ಗೆ ನಿಮಗೆ ಈ ಯಾವುದು ರೇಡಿಯೋಥೆರಪಿ ಅಥವಾ ಕೀಮೋ ಮಾಡಲಿಕ್ಕೆ ಆಗ್ತದೆ. ಅಂದರೆ ಈಗ ಕೆಲವೊಂದು ಪಾರ್ಟ್ಗಳಲ್ಲಿ ಆಗದಂತ ಅಂದರೆ ಡೆಲಿಕೇಟೆಡ್ ಪಾರ್ಟ್ಸ್ ಅಂತ ಹೇಳ್ಬೋದಲ್ಲ, ತುಂಬ ಅಲ್ಲಿ ಎಲ್ಲ ನಿಮಗೆ ಕೀಮೋ ಮಾಡಲಿಕ್ಕೆ ಆಗ್ತದೆ. ನೋಡಬೇಕು, ಕೇಸ್ ನೋಡಬೇಕು. ಆ್ಯಕ್ಚುಲಿ ಅಲ್ಲ, ಕೀಮೋಥೆರಪಿ ಮಾಡ್ಬೋದು, ಬಟ್ ರೇಡಿಯೋಥೆರಪಿ ಸ್ವಲ್ಪ ಕಾಂಟ್ರಾ ಇಂಡಿಕೇಟೆಡ್. ಅಲ್ಲ, ಹಾಗೆ ಡಾಕ್ಟರ್. ಈಗ ಇನ್ನೊಂದು ವಿಷಯ ಅಂತ ಹೇಳಿದರೆ, ಈ ಕ್ಯಾನ್ಸರ್ ಬಂದ ಮೇಲೆ ನಾವು ಅಂದರೆ ಟ್ರೀಟ್ಮೆಂಟೇ ಮಾಡಬೇಕು, ಬರದ ಹಾಗೆ ಒಂದು ನಮ್ಮ ವ್ಯೂವರ್ಸಿಗೆ ಮುಂಜಾಗ್ರತೆಯನ್ನು ಏನಾದರೂ ಹೇಳ್ಬೋದಾ? ಪ್ರಿಕಾಷನ್ಸ್ ಅಂತ ಅಂದರೆ ಈಗ ನಾನು ಓರಲ್ ಕ್ಯಾವಿಟಿಗೆ ಬಾಯಿನ ಹೆಂಗೆ ಎಕ್ಸಾಮಿನ್ ಮಾಡ್ಕೋಬೇಕು, ಅದ್ರ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ನ ಆಲ್ರೆಡಿ ಹೇಳಿದ್ದೀನಿ. ಸೊ ಈ ಥರ ಏನಾದ್ರು ಲಕ್ಷಣಗಳು ಈಗ ನೀವು ಅಭ್ಯಾಸ ಮಾಡ್ತಿದ್ದೀರೋ ಇಲ್ಲೋ ಸೆಕೆಂಡ್ರಿ. ಈ ಥರ ಏನೋ ಸಿಮ್ಟಮ್ಸ್ ಕಂಡ್ರೆ ಕೂಡಲೇ ನಿಮ್ಮ ಹತ್ತಿರದ ಡಾಕ್ಟರ್ ಹತ್ರ ಹೋಗಿ ನೆಗ್ಲೆಕ್ಟ್ ಮಾಡ್ದೇನೆ ಇಮಿಡಿಯೇಟಾಗಿ. ಸೊ ಈ ಥರ ಏನಾದ್ರು ಒಂದು ಪ್ರಿಕಾಷನ್ಸ್ ತಗೋಬೋದು. ಪ್ರಿಕಾಷನ್ಸ್ ಮೇಯ್ನ್ಲಿ ಹ್ಯಾಬಿಟ್ ಕ್ವಿಟ್ ಮಾಡೋದು, ದುರಭ್ಯಾಸ ಬಿಡಬೇಕು ಅಷ್ಟು. ಬಾಯಿ ಕ್ಯಾನ್ಸರ್ಗೆ ಅದೇ ಮುಖ್ಯ. ಹೌದು, ಅದನ್ನು ಬಿಡಬೇಕು. ಯಾಕೆಂದರೆ ಎಷ್ಟೆಲ್ಲ ಅವೇರ್ನೆಸ್ ಪ್ರೋಗ್ರಾಮ್ ಆಗ್ತಾಯಿದೆ. ಅವೇರ್ನೆಸ್ ಎಲ್ಲಿ ತನಕ ಇದೆ ಅಂದರೆ, ಈಗ ಅಟ್ಲೀಸ್ಟ್ ಕ್ಯಾನ್ಸರ್ ಅಂದರೆ ಎಲ್ಲರಿಗೂ ಗೊತ್ತಿದೆ, ಹೌದು ಅದು ಬಂದರೆ ಸತ್ತು ಹೋಗ್ತಾರೆ, ಉಳಿಯೋದಿಲ್ಲ ಅನ್ನೋದು ಅಷ್ಟು ತನಕ ಮಾಹಿತಿ ಇದೆ. ಅಷ್ಟಿದ್ದರೂ ಕೂಡ ಮತ್ತೆ ಅದನ್ನೇ ಮಾಡ್ಕೊಂಡು ಹೋಗ್ತಿದ್ರೆ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಕೆಲವರು ಕಲಿಬೇಕು ಅಂತ ಯಾರು ಹೆಚ್ಚಾಗಿ ಅಭ್ಯಾಸನ ಕಲಿಯಲ್ಲ. ಎಲ್ಲ ಫ್ರೆಂಡ್ ಸರ್ಕಲಲ್ಲೋ ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಒಂದು ಮಾಡಿ ಒಟ್ಟು ಕಲ್ತ್ಬಿಟ್ಟಿರ್ತಾರೆ ಅಭ್ಯಾಸಗಳನ್ನು. ಅಟ್ಲೀಸ್ಟ್ ಅದನ್ನು ಕಡಿಮೆ ಮಾಡಿಕೊಂಡು ಅದನ್ನು ಕ್ವಿಟ್ ಮಾಡೋ ಕಡೆ ಏನಾದ್ರು ಥಿಂಕ್ ಮಾಡಿಕೊಂಡು, ಮತ್ತು ಚೆನ್ನಾಗಿ ಬ್ರಷ್ ಮಾಡಬೇಕು, ಓರಲ್ ಹೈಜೀನ್ ಚೆನ್ನಾಗಿ ಮೈಂಟೈನ್ ಮಾಡಬೇಕು, ನೀಟಾಗಿ ಬಾಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು. ಈ ಥರ ಎಲ್ಲ ಮಾಡಿ ಓರಲ್ ಕ್ಯಾವಿಟಿನ ರೆಗ್ಯುಲರಾಗಿ ಎಕ್ಸಾಮಿನ್ ಮಾಡ್ತಾರೆ. ಏನೇ ಸಣ್ಣದು ಏನೇ ತೊಂದರೆ ಇರಲಿ, ಇಟ್ ಮೇ ಬಿ ಸಿಲ್ಲಿ ಆಲ್ಸೋ, ಬಟ್ ಒಂದ್ಸಲ ಹೋಗಿ ಡಾಕ್ಟ್ರ್ ಹತ್ರ ಹೋಗಿ ಕ್ಲಾರಿಫೈ ಮಾಡಿಕೊಂಡ್ರೆ ಇಟ್ಸ್ ಆಲ್ವೇಸ್ ಬೆಟರ್ ಅಲ್ವಾ? ನೀವು ಹೇಳಿದಂತೆ ವೀಕ್ಷಕರಿಗೆ ಹೇಳೋದು, ದುರಾಭ್ಯಾಸ ಬಿಟ್ಟರೆ ಅದು ಒಳ್ಳೇದು ಅನಿಸ್ತದೆ. ಇವತ್ತು ಒಂದು ವೇಳೆ ಯಾರಾದರೂ ದುರಾಭ್ಯಾಸದಲ್ಲಿ ನೀವು ಸಿಲುಕಿರುತ್ತಾರೆ, ಪ್ರಿಕಾಷನ್ ಅಥವಾ ಮುಂಜಾಗ್ರತೆ ಕ್ರಮ ಅಂತ ಹೇಳಿದ್ರೆ ಅದನ್ನು ಕ್ವಿಟ್ ಮಾಡುವಂಥ. ಅಂದರೆ ಅನೇಕ ಕಡೆ ಡಿ-ಅಡಿಕ್ಷನ್ ಸೆಂಟರ್ಸ್ ಅಂತ ಇದೆ, ಅವ್ರ ಹತ್ರ ಹೋದರೆ ಅವರು ಅಡಿಷ್ನಲ್ ಸಪೋರ್ಟ್ ಕೊಡ್ತಾರೆ. ಹೇಗೆ ಬಿಡಬೇಕು, ಏನು ಮಾಡಬೇಕು, ಅದಕ್ಕೆ ಸಪೋರ್ಟಿವ್ ಟ್ರೀಟ್ಮೆಂಟ್ ನಾವು ಏನು ಮಾಡಬೇಕು. ಸೊ ವಿ ಆರ್ ದೇರ್ ಟು ಹೆಲ್ಪ್ ಡೆಫಿನೆಟ್ಲಿ ಡಿ-ಅಡಿಕ್ಷನ್ ಸೆಂಟರ್ಸಲ್ಲಿ. ಹೌದು, ಸೊ ಬಿಡ್ಲಿಕ್ಕೆ ಸ್ವಲ್ಪ ಮನ್ಸು ಮಾಡಿ ಡಿ-ಅಡಿಕ್ಷನ್ ಸೆಂಟರ್ಸ್ನ ಅಪ್ರೋಚ್ ಮಾಡಿದರೆ ಡೆಫಿನೆಟ್ಲಿ ಯು ಕ್ಯಾನ್ ಕಮ್ ಔಟ್ ಆಫ್ ಇಟ್. ಅದೇನು ಬಿಡ್ಲಿಕ್ಕೆ ಆಗೋದೇ ಇಲ್ಲ ಅಂಥದ್ದೇನಲ್ಲ. ಸೊ ಇವೆಲ್ಲ ಅವೇರ್ನೆಸ್ ತಿಳ್ಕೊಂಡ್ಮೇಲೂ ಸ್ವಲ್ಪ ಹ್ಯಾಬಿಟ್ ಕಡೆಯಿಂದ ದೂರ, ದುಡ್ಡು ಕೊಟ್ಟು ನೀವು ಖಾಲಿ ತಗೊಂಡಂಗೆ. ನಾವು ಹಣ ಕೊಟ್ಟು ನಾವು ನಮ್ಮ ಆಯುಷ್ಯ ಕಡಿಮೆ ಮಾಡೋದು ಅಂತ ಹೇಳ್ಬೋದು. ಯಾಕೆಂದರೆ ಪ್ಯಾಕ್ ಮೇಲೂ ಹಾಕಾಗಿದೆ, ತಗೊಂಡವ್ರು ಫಸ್ಟ್ ಪ್ಯಾಕೆಟ್ ನೋಡ್ತಾ ಆದಮೇಲೆ ಇರುತ್ತೆ ಅಟ್ಲೀಸ್ಟ್ ಅದು ನೋಡಾದರೂ ಸ್ವಲ್ಪ ಮನಸ್ಸಿಗೆ ತಗೊಂಡು, ಮತ್ತು ಫ್ಯಾಮಿಲಿ ಇರುತ್ತೆ, ಕಮಿಟ್ಮೆಂಟ್ಸ್ ಇರುತ್ತೆ. ಒಂದು ಸಲ ಆದಮೇಲೆ ಮತ್ತೇನು ಮಾಡ್ಲಿಕ್ಕೆ ಬರೋಲ್ಲ. ಯಾಕೆಂದರೆ ಕ್ಯಾನ್ಸರ್ಸ್ ಕುತ್ಕೊಂಡು ಹೇಳ್ತೀವಿ ಸರ್ಜರಿ ಮಾಡ್ತೀವಿ ಹಾಗೆ ಹೇಗೆ. ಕ್ಯಾನ್ಸರ್ ಸರ್ಜರಿ ಅಂದರೆ ಎಲ್ಲೆಲ್ಲಿ ಬೇಕು ವಿಲ್ ಟೋಟಲಿ ಎಕ್ಸಸೈಸ್. ಇಲ್ಲೆಲ್ಲ ಕ್ಯಾನ್ಸರ್ ಆಗಿದೆ, ವಿಲ್ ರಿಮೂವ್ ಇಟ್ ಎಂಟೈರ್ ಪಾರ್ಟ್, ಬಿಕಾಸ್ ಅದು ಮತ್ತೆ ರಿಪೀಟ್ ಆಗಬಾರ್ದು ಅಂತ. ಮನುಷ್ಯಂದು ಮುಖದ ಶೇಪ್ ಏನಿರುತ್ತೆ, ಶೇಪೇ ಒಂಥರ ಡಿಫ್ರೆಂಟ್ ಆಗಿಬಿಡುತ್ತೆ.
ಮತ್ತು ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಲ್ಲ ಇಟ್ಸ್ ನಾಟ್ ಹಿಂಗೆ ಹೋದ್ವಿ ಹಿಂಗೆ ಹಲ್ ತೆಗೆದ್ವಿ ಬಂದು ಆ ಥರ ಅಲ್ಲ. ಆ ಟ್ರೀಟ್ಮೆಂಟ್ಸಿಗೆ ಅನೇಕ ಇನ್ವೆಸ್ಟಿಗೇಷನ್ಸ್ ಮಾಡಬೇಕಾಗತ್ತೆ, ರಿಪೋರ್ಟ್ಸ್ ಬೇಕಾಗ್ತದೆ, ದುಡ್ಡು ಖರ್ಚಾಗ್ತದೆ. ನೀವು ಬರ್ಡನ್ ಆಗೋದಲ್ಲದೆ ಫ್ಯಾಮಿಲಿ ಕೂಡ ಬರ್ಡನ್ ಆಗ್ತದೆ. ಕ್ಯಾನ್ಸರ್ ಅಂದ ಕೂಡಲೇ ಅರ್ಧ ಜನಕ್ಕೆ ಮನುಷ್ಯಂದು ಹೋಪ್ಸೇ ಬಿಟ್ಬಿಟ್ಟಿರ್ತಾರೆ, ಸ್ಟ್ರೆಸ್ ಆಗಿ ಪ್ಯಾನಿಕ್ ಆಗಿ ಏನು ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ಮನುಷ್ಯನೂ ಕೂಡ ಸೈಕಲಾಜಿಕಲಿ ಡಿಪ್ರೆಸ್ ಆಗಿಬಿಟ್ಟಿರ್ತಾನೆ. ಸೊ ಬೆಟರ್ ಆಲ್ವೇಸ್ ಇನ್ನೆಲ್ಲ ಥಿಂಕ್ ಮಾಡಿಕೊಂಡು ಡಿ ಅಡಿಕ್ಷನ್ ಸೆಂಟರ್ಸ್ನೆಲ್ಲ ಸಪೋರ್ಟ್ ತಗೊಂಡ್ರೆ ಯು ಕ್ಯಾನ್ ಕಮ್ ಔಟ್ ಆಫ್ ಇಟ್. ಖಂಡಿತ. ಆ ಒಂದು ದುರಾಭ್ಯಾಸದಿಂದ ಹೊರಗೆ ಬರುವಂಥದ್ದೇ ಒಳ್ಳೆಯದು. ಹೇಳಿದಾಗೆ ಇಂಥ ಅಡಿಕ್ಷನ್ ನಾವು ಹಣ ಕೊಟ್ಟು ನಾವು ರೋಗವನ್ನು ತರ್ಕೊಂಡ ಹಾಗೆ. ಪ್ರಿಯ ವೀಕ್ಷಕರೇ, ಡಾಕ್ಟರ್ ಹೇಳಿದಾಗೆ ನಾವು ಏನು ಮಾಡ್ತೇವೆ, ರೋಗವನ್ನು ಕ್ರಯ ತಗೊಳ್ತಿದ್ದೇವೆ. ಆದ್ದರಿಂದ ಈ ದಿವಸಗಳಲ್ಲಿ ನಾವು ಎಚ್ಚರಿಕೆ ವಹಿಸಬೇಕು, ಮುಂಜಾಗ್ರತೆಯನ್ನು ತಗೊಳ್ಬೇಕು. ಇಂಥ ಯಾವುದೇ ಒಂದು ದುರಾಭ್ಯಾಸಗಳನ್ನ ಇರುತ್ತಾರೆ ನಾವು ಅದು ಖಂಡಿತವಾಗಿ ಒಂದಲ್ಲ ಒಂದು ಸಮಯದಲ್ಲಿ ಇಂಥ ಒಂದು ಕಾಯಿಲೆಗೆ ಅಥವಾ ಇಂಥ ಒಂದು ದೊಡ್ಡ ಸಮಸ್ಯೆಗೆ ನಾವು ಗುರಿಯಾಗಬೇಕಾಗ್ತದೆ. ಅವ್ರು ಹೇಳಿದರು ಅದು ಕ್ಯಾನ್ಸರ್ ಎಂಬುವಂಥದ್ದು ಸಾಧಾರಣವಾದಲ್ಲ, ಅದು ದೊಡ್ಡ ಟ್ರೀಟ್ಮೆಂಟಲ್ಲಿ ಹೋಗಬೇಕಾಗ್ತದೆ. ನಮ್ಮದು ಹಣ ಖರ್ಚು ಮತ್ತು ಟ್ರೀಟ್ಮೆಂಟ್ ಅದು ಸುಲಭದಲ್ಲಿ ಆಗುವಂಥದ್ದಲ್ಲ, ತುಂಬ ಸಮಯ ಕೂಡ ತಗೊಳ್ತದೆ ಗುಣವಾಗಲಿಕ್ಕೆ. ಅಷ್ಟೇ ಸಫರ್ ಆಗ್ತಾನೆ. ಹೌದು, ಟ್ರೀಟ್ಮೆಂಟ್ಸ್ ಮಾಡಬೇಕಾದ್ರೆ ಮೆಂಟಲಿ ಸಫರ್ ಆಗ್ತಾನೆ ಅಲ್ವಾ, ಮೆಂಟಲ್ ಜೊತೆಗೆ ಫ್ಯಾಮಿಲಿ ಕೂಡ. ಹೌದು, ಎಲ್ಲ ಕೂಡ ಸಫರ್ ಆಗ್ತದೆ. ಆದ್ದರಿಂದ ಇವತ್ತು ನಾವು ಒಂದು ಈ ಕಾರ್ಯಕ್ರಮದಲ್ಲಿ ನಿಮಗೆ ನಾವು ಉತ್ತೇಜನ ಮಾಡೋದಂತ ಹೇಳಿದರೆ, ಇಂಥ ಯಾವುದೇ ಒಂದು ಸಂಗತಿಗಳು ನೀವು ಸಿಲುಕಿರುವುದಾದರೆ ಅದರಿಂದ ಹೊರಗೆ ಬರೋದಕ್ಕೆ ನೀವು ಅನೇಕ ಡಾಕ್ಟರ್ ಹಿಡಿದು ಅನೇಕ ಕೇಂದ್ರಗಳಿದೆ, ನೀವು ಅಲ್ಲಿಗೆ ಸಂಪರ್ಕಿಸ್ಬೋದು. ಅಲ್ಲಿ ನಿಮಗೆ ಎಲ್ಲ ಮಾರ್ಗದರ್ಶನ ಕೂಡ ಮಾಡುವವರಾಗಿರ್ತಾರೆ. ಡಾಕ್ಟ್ರೆ, ಕೊನೆಯದಾಗಿ ನೀವು ವ್ಯೂವರ್ಸಿಗೆ ನೀವು ಏನೊಂದು ಅಡ್ವೈಸ್ ಹೇಳಲಿಕ್ಕೆ ಬಯಸ್ತೀರಾ? ಪ್ರೋಗ್ರಾಮ್ ನೋಡಿದ್ದೀರಾ, ಹೆಚ್ಚಾಗಿ ಮಾಹಿತಿ ತಿಳ್ಕೊಂಡಿದ್ದೀರಾ. ಓರಲ್ ಹೈಜೀನ್, ಬಾಯಿ ಅನ್ನೋದು ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಆರ್ಗನ್. ಬಿಕಾಸ್ ನೀವು ಏನೇ ತಿಂದರೂ, ಏನೇ ತಿನ್ನೋದು ಏನೇ ಆಗಲಿ ಬಾಯಿಂದನೇ. ಸೊ ನೀವು ಬಾಯಿ ಎಷ್ಟು ಗಲೀಜು ಇಟ್ಕೊಳ್ತೀರಾ, ನೀವು ತಿಂದು ಏನು ನುಂಗ್ತೀರಾ ಪದಾರ್ಥಗಳು ಕೂಡ ಹಾಗೇ ಇರ್ತದೆ. ಓರಲ್ ಹೈಜೀನ್ ಮೇಂಟೈನ್ ಮಾಡಿ. ಮುಂಚೆ ಥರ ಡಾಕ್ಟರ್ಸ್ ಸ್ಕೇರ್ಸಿಟಿ ಅಷ್ಟು ಕಷ್ಟ ಇಲ್ಲ ಈಗ. ನಿಯರ್ ಬೈ ಡೆಂಟಿಸ್ಟ್ 15-20 ಕಿಲೋಮೀಟರ್ಸ್ ಎಲ್ಲೋದ್ರೂ ಡಾಕ್ಟರ್ಸ್ ಡೆಂಟಿಸ್ಟ್ಗಳು ಅವೈಲೇಬಲ್ ಇದ್ದಾರೆ, ಸರ್ವಿಸ್ ಮಾಡ್ತಾರೆ. ಅಪ್ರೋಚ್ ಮಾಡಿ ಒನ್ಸ್ ಇನ್ 6 months ಅಟ್ಲೀಸ್ಟ್ ಡಾಕ್ಟ್ರನ್ನ ಭೇಟಿ ಮಾಡಿ. ಸಣ್ಣ ಫಿಲ್ಲಿಂಗ್ಸ್ ಇರ್ಬೋದು ಅಥವಾ ಬ್ಯಾಡ್ ಬ್ರೀತ್ ಇರ್ಬೋದು, ಓರಲ್ ಪ್ರೊಫೈಲಾಕ್ಸಿಸ್ ಅಂತ ಕೆಲವೊಂದು ಟ್ರೀಟ್ಮೆಂಟ್ಸ್ ಎಲ್ಲ ಮಾಡ್ತೀವಿ. ಓರಲ್ ಹೈಜೀನ್ ಚೆಕಪ್ ಮಾಡ್ಕೊಳ್ಳಿ, ಇರಲಿ ಬಿಡಲಿ ದಟ್ ಈಸ್ ಸೆಕೆಂಡ್ರಿ. ಸೊ ಈಗ ಅದೇನು ತುಂಬ ಏನು ಎಕ್ಸ್ಪೆನ್ಸಿವ್ ಏನಾಗೋದಿಲ್ಲ. ಸೊ ಮತ್ತು ಹ್ಯಾಬಿಟ್ಸ್ ಇರೋರು ಕ್ವಿಟ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಡಿ ಅಡಿಕ್ಷನ್ ಸೆಂಟರ್ಸ್ಗೆಲ್ಲ ಹೋಗ್ಬಿಟ್ಟು ಏನೇ ಸಿಮ್ಟಮ್ಸ್, ಏನೇ ಡಿಸ್ಕಲರೇಷನ್, ಏನೇ ಒಂದು ಡಿಫ್ರೆಂಟ್ ಫೈಂಡಿಂಗ್ ನಿಮ್ಮ ಬಾಯಲ್ಲಿ ಏನಾದ್ರು ಕಂಡು ಬಂದಲ್ಲಿ, ಸೊ ಗೋ ಅಪ್ರೋಚ್ ಯುವರ್ ಡಾಕ್ಟರ್, ತಿಳ್ಕೊಳ್ಳಿ ಅದ್ರ ಬಗ್ಗೆ. ಬಿಕಾಸ್ ನಾಳೆ ಏನೋ ಒಂದು ಹಾಕ್ಬಿಟ್ಟು ಆಮೇಲೆ ಹಿಂಗಾಗಿತ್ತು ಗೊತ್ತಿತ್ತು ನಾನು ನೋಡಿದ್ದೆ ಅನ್ನೋ ಬದಲು ನೋಡಿದ ಕೂಡಲೇ ಹೋಗಿ ಡಾಕ್ಟ್ರಿಗೆ ತೋರಿಸಿ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಭಾಳ ಒಳ್ಳೆಯದು. ಈಗ ಸರ್ಕಾರ ಕೂಡ ಒಳ್ಳೊಳ್ಳೆ ಸ್ಕೀಮ್ಗಳು ಮಾಡಿದೆ ನಮ್ಮ ಆರೋಗ್ಯದ ಬಗ್ಗೆ. ಯಶಸ್ವಿನಿ ಅಂತ ಕಾರ್ಡ್ಸ್ಗಳಿದೆ, ವಾಜಪೇಯಿ ಆರೋಗ್ಯ ಕಾರ್ಡ್ ಅಂತ ಇದೆ. ಇವೆಲ್ಲ ಕಾರ್ಡ್ಸ್ಗಳು ಕ್ಯಾನ್ಸರ್ ಟ್ರೀಟ್ಮೆಂಟ್ಸಿಗೆ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗ್ತದೆ. ಸುಮಾರು ಕಟ್ ಡೌನ್ ಆಗ್ತದೆ. ಸರ್ಜರಿ ಕಾಸ್ಟ್ಸ್ ಅವೆಲ್ಲ ಯಶಸ್ವಿನಿ ಕಾರ್ಡ್ಸಲ್ಲಿ ತುಂಬ ಕಟ್ ಆಫ್ ಆಗ್ತದೆ. ಸೊ ಇವೆಲ್ಲ ಕಾರ್ಡ್ಸ್ಗಳ ಬಗ್ಗೆ ತಿಳ್ಕೊಂಡು ಸ್ವಲ್ಪ ಸರ್ಕಾರ ಇದೆಲ್ಲ ಮಾಡಿರೋ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಅದನ್ನು ಪ್ರಯೋಜನ ತಗೊಂಡ್ರೆ ಡೆಫಿನೆಟ್ಲಿ ಎಲ್ಲ ರೀತಿಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಖಂಡಿತ ಡಾಕ್ಟರ್, ನಿಜವಾಗಿಯೂ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ವೀಕ್ಷಕರೇ ನಿಮಗೆ ಅನೇಕ ಮಾಹಿತಿಗಳು ಕೂಡ ಸಿಕ್ಕಲ್ಪಟ್ಟಿತ್ತು. ಮತ್ತು ಮುಂಜಾಗ್ರತೆ ಕ್ರಮ ಮತ್ತು ಸಿಂಪ್ಟಮ್, ಒಂದು ಬಾಯಿಯಲ್ಲಿ ಆಗುವಂಥ ಕೆಲವೊಂದು ಸಿಂಪ್ಟಮ್ಗಳು ಕೂಡ ನಮ್ಮನ್ನು ಎಚ್ಚರಿಸುವ ಒಂದು ಗಂಟೆ ಆಗಿರ್ತದೆ. ನಾವು ಅದನ್ನು ತಿಳ್ಕೊಂಡು ನಾವು ಅದನ್ನು ವೈದ್ಯರ ಬಳಿಗೆ ನಾವು ಹೋಗಿ ಅದರ ಬಗ್ಗೆ ನಾವು ವಿಚಾರಿಸಿ ಅದನ್ನು ಟೆಸ್ಟ್ ಮಾಡೋದಾದರೆ ನಾವು ಅನೇಕ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಡಾಕ್ಟರ್ಸ್ ಹೇಳಿದರು, ಯಾವುದೇ ಸಮಸ್ಯೆ ಇರುವುದಾದರೂ ವೈದ್ಯರು ನಿಮಗೆ ಬಹಳ ಪ್ರೋತ್ಸಾಹ ಕೊಡುವವರಾಗಿರ್ತಾರೆ ಎಂಬುದಾಗಿ ಕೂಡ ಹೇಳಿದರು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಬಂದು ಬಾಯಿ ಕ್ಯಾನ್ಸರ್ ಬಗ್ಗೆ ಮತ್ತು ಬಾಯಲ್ಲಿ ಆಗುವಂಥ ಕೆಲವೊಂದು ಬದಲಾವಣೆ ಕುರಿತಾಗಿ ನಮಗೆ ವಿಸ್ತಾರವಾಗಿ ತಿಳಿಸಿದಂಥ ಡಾಕ್ಟರ್ ಝೇವಿಯರ್ ಪ್ರದೀಪ್ ಡಿಮೆಲ್ಲೋ ಅವರಿಗೆ ಈ ನಮ್ಮ ಆಸ್ರೆ ಟಿ ವಿ ಪರವಾಗಿ ನಾವು ಆರ್ಥಿಕವಾಗಿ ವಂದನೆ ಸಲ್ಲಿಸ್ತೇವೆ. ಡಾಕ್ಟರ್, ಥ್ಯಾಂಕ್ಸ್ ಸೋ ಮಚ್. ದೇವ ನಿಮ್ಮನ್ನು ಆಶೀರ್ವಾದ. ಥ್ಯಾಂಕ್ ಯು. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಒಂದು ಗೆಸ್ಟ್ ಲೆಕ್ಚರ್ ಆಗಿ ನಿಮಗೆ ಮಾಹಿತಿ ಕೊಡಲಿಕ್ಕೆ ಅವಕಾಶ ಕೊಟ್ಟಂಥ ಆಸ್ರೆ ಟಿ ವಿ ಟೀಮ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಎಲ್ಲರಿಗೂ ನಾನು ಕೂಡ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟ. ಓಕೆ, ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ನಿಮಗೆ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಈ ಸ್ಕ್ರೀನಲ್ಲಿ ಬರುವಂಥ ನಂಬರಿಗೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ಅವರು ಸೇವೆ ಮಾಡ್ತಾ ಇದ್ದಾರೆ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಮತ್ತು
ಒಂದು ಸ್ವಂತ ಕ್ಲಿನಿಕ್ ಇಟ್ಕೊಂಡು ಕೂಡ ಅವರು ಸೇವೆ ಮಾಡ್ತಾ ಇದ್ದಾರೆ. ನೀವು ಅವ್ರನ್ನ ಸಂಪರ್ಕಿಸ್ಬೋದು. ಅವರಿಗೆ ಹೆಚ್ಚಿನ ಮಾಹಿತಿ ನಿಮ್ಗೆ ಕೊಡಲಿಕ್ಕೆ ಸಹ ಇದ್ದಾರೆ. ಮತ್ತು ನೀವು ಆ ಏರಿಯಾದಲ್ಲಿರೋದಾದರೆ ನೀವು ಅವರನ್ನು ಹೋಗಿ ಸಹ ಭೇಟಿ ಮಾಡ್ಬೋದು. ಚಿಕಿತ್ಸೆಗೆ ಸಹ ಅವರು ನಿಮಗೆ ಸಹಾಯ ಮಾಡುವವರಾಗಿರ್ತಾರೆ, ಚಿಕಿತ್ಸೆ ಕೊಡುವವರು ಸಹ ಆಗಿರ್ತಾರೆ. ಇನ್ನೊಂದು ಕಾರ್ಯಕ್ರಮದಲ್ಲಿ ಇನ್ನೊಂದು ತಜ್ಞರೊಂದಿಗೆ ನಾವು ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ತಪ್ಪದೇ ವೀಕ್ಷಿಸಿ ಆಸ್ರೆ TV. ವಂದನೆಗಳು.